ನಮ್ಮ ಇವತ್ತಿನ ರೆಸಿಪಿ ಉದ್ದಿನ ವಡ. ಸಣ್ಣ ಸಣ್ಣ ಉದ್ದಿನ ವಡ, ಬಿಸಿ ಬಿಸಿ ಸಾಂಬಾರು, ಚಟ್ನಿ ಏನು ಬೆಸ್ಟ್ ಕಾಂಬಿನೇಷನ್ ಆಗೈತೆ ಅಂತೀರಿ. ಬರ್ರಿ ಈ ಉದ್ದಿನ ವಡ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ನಮಸ್ಕಾರ, ವೆಲ್ಕಮ್ ಟು ಬನಶ್ರೀ ರೆಸಿಪೀಸ್. ಉದ್ದಿನ ವಡೆ ಮಾಡೋಕೆ ನಾನು 2 ಕಪ್ಪಷ್ಟು ಉದ್ದಿನ ಬೇಳೆನ 2ರಿಂದ 3 ಸತಿ ಸ್ವಚ್ಛಕ್ಕೆ ತೊಳೆದು 4 ತಾಸು ನೆನೆಸಿ ಇಟ್ಟಿದ್ದೆ. 4 ತಾಸು ಆದಮೇಲೆ ಅದ್ರಾಗಿನ ನೀರೆಲ್ಲ ತೆಗೆದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡೇನಿ. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂತ ನಾನು ಗಟ್ಟಿಯಾಗಿ ಈ ಹಿಟ್ಟನ್ನು ಮಿಕ್ಸರ್ ಒಳಗೆ ರುಬ್ಬೇನಿ. ನೋಡಿರಿ, ಈ ರೀತಿ ಗಟ್ಟಿ ಆಗಬೇಕು. ಸಾಧ್ಯದಷ್ಟು ನೀರು ಕಮ್ಮಿ ಹಾಕಬೇಕು, ಅಂದ್ರೆ ಶೇಪ್ ಕರೆಕ್ಟಾಗಿ ಬರ್ತಾವೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ತೊಗೊಂಡು ಒಂದು 3ರಿಂದ 4 ನಿಮಿಷ ನಾವು ಸೇಮ್ ಡೈರೆಕ್ಷನ್ನ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿರಿ, ಈ ರೀತಿ ಮಿಕ್ಸ್ ಮಾಡ್ಕೊತ ಹೋದ್ರೆ ಸೇಮ್ ಡೈರೆಕ್ಷನ್ನಾಗ ಹಿಟ್ಟು ಒಳಗೆ ಏರ್ ತುಂಬ್ಕೋತೈತಿ. ಆವಾಗ ನಮ್ಮದು ವಡ ಏನಿರ್ತಾವಲ್ಲ ಎಕ್ದಮ್ ಕ್ರಿಸ್ಪಿ ಮತ್ತು ಫ್ಲಫಿ ಆಗ್ತಾವೆ. ನೋಡಿರಿ, ಈಗ ನಮ್ಮ ಹಿಟ್ಟು ರೆಡಿ ಆಗೈತೆ ಅಂತ ಹೆಂಗೆ ಟೆಸ್ಟ್ ಮಾಡೋದಂದ್ರೆ ಒಂದು ಬಟ್ಟಲದೊಳಗೆ ನೀರು ತೊಗೊಂಡು ಸ್ವಲ್ಪ ಹಿಟ್ಟಿನಿಂದ ಒಂದು ಬೌಲ್ ಮಾಡಿ ಬಿಟ್ಟು ನೋಡಿರಿ, ಹಿಟ್ಟು ಚಲೋ ತಂಗೆ ತೇಲಿ ಬಂತಂದ್ರೆ ನಮ್ದು ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗೈತಿ ಫಾರ್ ವಡ. ಈಗ ನೋಡಿರಿ, ಈ ರೀತಿ ತೇಲ್ಬೇಕು. ಈಗ ನಾವು ಇದಕ್ಕೆ ಏನೇನು ಬೇಕಾಗುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ವಡ ಮಾಡೋಣ. ಫಸ್ಟಿಗೆ ನಾನು ಸಣ್ಣಗೆ ಹೆಚ್ಚಿದ ಕೊಬ್ಬರಿ ಹಾಕೀನಿ, ಸಣ್ಣಗೆ ಹೆಚ್ಚಿದ ಶುಂಠಿನ ಸಣ್ಣಗೆ ಹೆಚ್ಚಿ ಹಾಕೀನಿ, ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ, ಕರಿಬೇವು ಮತ್ತು ಕೊತ್ತಂಬರಿನೂ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ, ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೋ ಅದನ್ನು ಹಾಕ್ಕೊಂಡೇನಿ. ಫ್ರೆಂಡ್ಸ್, ಸಾರಿ ಹೇಳ್ತೇನೆ, ಯಾಕಂದ್ರೆ ನಾನು ಅಡುಗೆ ಸೋಡಾ ಹಾಕೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತಿ. ನೀವು ನೆನಪಲೆ ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಂಡ್ಬಿಟ್ರೆ ನಮ್ಮದು ವಡ ಮಸ್ತ್ ಕ್ರಿಸ್ಪಿ ಆಗ್ತವೆ. ಸೋಡಾ ಉಪ್ಪು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋಂಗೆ ಚಲೋ ತಂಗ ಮಾಡಿಕೊಂಡು ನಾವು ಈ ರೀತಿ ವಡಾನ ಬಿಟ್ಕೊತ ಹೋಗೋಣ. ನಾನು ಎಣ್ಣೆನ ಆಲ್ರೆಡಿ ಅಲ್ಲ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಸ್ವಲ್ಪ ಜೋರು ಉರಿ ಇಟ್ಟಿದ್ದಿಲ್ಲ, ಸಣ್ಣ ಉರಿ ಮೇಲೆ ಎಣ್ಣೆ ಕಾಯಿಸ್ಕೊಂಡಿದ್ದೆ. ವಡ ಬಿಡುವಾಗ ಉರಿ ಸಣ್ಣ ಇರಲಿ. ವಡ ಎಲ್ಲ ಬಿಟ್ಕೊಂಡು ಆದಮೇಲೆ ನಾವು ಉರಿ ಜೋರು ಮಾಡಿಕೊಂಡು ಎಲ್ಲ ಗೋಲ್ಡನ್ ಬ್ರೌನ್ ಆಗೋಂಗೆ ವಡಾನ ಕರ್ಕೊಂಬಿಡೋಣ. ಇದೊಂದು 5ರಿಂದ 6 ನಿಮಿಷದೊಳಗೆ ವಡ ನಮ್ಮ ರೆಡಿ ಆಗ್ತಾವೆ. ನೋಡಿರಿ, ಈ ರೀತಿ ಹೊಳಸ್ಕೊಂತ ಕರಗ್ಬಿಟ್ರೆ ನಮ್ದು ಇಲ್ಲೇ ಉದ್ದಿನ ವಡ ರೆಡಿ ಆಗೈತಿ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿರಿ. ಯಾವಾಗಾದರೂ ಬ್ರೇಕ್ಫಾಸ್ಟಿಗೆ ಅಥವಾ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬರ್ತಿರ್ಬೇಕಾದ್ರೆ ಈ ರೀತಿ ವಡ ಟ್ರೈ ಮಾಡ್ಕೊಂಡು ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಥ್ಯಾಂಕ್ ಯು.